ತುಂಬಾ ಹಚ್ಕೊಂಡಿರೋದು ನನ್ನ ಹೆಂಡತಿನ. ಇಲ್ಲ ನೀನ್ ಎಲ್ಲಾರ್ದು ನರಗಳು ಕಿತ್ತಿ ಸರ ಮಾಡ್ಕೊಂಡು ಹಾಕೊಂಡ್ಬಿಡಕ್ಕಾಯ್ತಲ್ಲ, ಅಲ್ಲಿರೋ ಕಂಟೆಸ್ಟೆಂಟ್ ತೆಗಲ್ ಮೇಲೆ ಹಾಕೊಂಡು ಹೊಂಟೋಗ್ಬಿಡಕ್ಕಾಗತ್ತೆ, ಅಲ್ಲಿ ಸಮಾಧಾನ ಆಗಲ್ಲ ನಿಮ್ಗೆ. ನನ್ ಫಸ್ಟ್ ಮುಂದೆ ನಿಂತ ಫೇಲ್ ಆಗ್ಬಿಟ್ಟು ನಂಗೆ ಗೊತ್ತಿಲ್ಲ. ನಾನು 12 ಗಂಟೆ ಶೂಟ್ ಮುಗಿಸ್ಕೊಂಡು ಹೋಗಿದ್ದು, ನಾನು ನೋಡ್ತಾ ಇಲ್ಲ. ನನ್ಗೆ ಗೊತ್ತಿಲ್ಲ, ಅದು ಅಶ್ವಿನಿ ಮೇಡಮ್ ನ ಕೇಳ್ಬೇಕು ಅಥವಾ ಅದನ್ನ ಹೇಳಿದ ಗಿಲ್ಲಿ ಅವ್ರು ಬಂದಾಗ ಕೇಳ್ಬೇಕು. ನನ್ ಫಸ್ಟ್ ಮುಂದೆ ನಿಂತ್ಕೊತೀನಿ. ನಮಸ್ತೆ ಅಣ್ಣ. ಬಿಗ್ ಬಾಸ್ ಹೋಗಿದ್ರಿ ಅಣ್ಣ, ಸೂರ್ಯನನ್ ಬಗ್ಗೆ ಮಾತಾಡೋಣ. ಸೂರ್ಯನಂದು ಜೊತೆಗೆ ಇದನ್ನು ಮಾತಾಡೋಣ. ಬಿಗ್ ಬಾಸ್ ಹೋಗಿದ್ರಿ, ಸೊ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಜಾನ್ವಿ ಅವರು ಹೊರಗಡೆ ಬಂದ್ರು. ನನ್ಗಲ್ಲಿ ಇರೋರು ಎಲ್ರು ಫೇವ್ರೇಟ್. ಅಶ್ವಿನಿ ಮ್ಯಾಮ್ ಫೇವ್ರೇಟ್, ನನ್ಗೆ ಗಿಲ್ಲಿ ಫೇವ್ರೇಟ್, ಎಲ್ರು ಫೇವ್ರೇಟ್. ಧನು ನನ್ ಸಖತ್ ಒಳ್ಳೆ ಪರಿಚಯ ಹುಡುಗ, ಎಲ್ರು ಫೇವ್ರೇಟ್. ಓಕೆ, ಅದ್ರಲ್ಲಿ ಜಾನ್ವಿ ಅವ್ರನ್ನ ತುಂಬಾ ಚೆನ್ನಾಗಿ ಹಚ್ಕೊಂಡಿದ್ರಿ. ಮತ್ತೆ ತುಂಬಾ ಯಾರು ಹೇಳಿದ್ವಿ ನಾನು ತುಂಬಾ ಚೆನ್ನಾಗಿ ಹಚ್ಕೊಂಡು, ನನ್ನ ಒಳ್ಳೆ ಸ್ನೇಹಿತೆ ಅವರು. ಅದೇ ಸ್ನೇಹಿತ ಹಚ್ಕೊಂಡಂಗೆ ಅಲ್ಲ. ಇಲ್ಲ ಸ್ನೇಹ ಬೇರೆ ಹಚ್ಕೊಳ್ಳೋದು ಬೇರೆ. ನಾನು ತುಂಬಾ ಹಚ್ಕೊಂಡಿರೋದು ನನ್ನ ಹೆಂಡತಿನ. ಜಾನ್ವಿ ಮ್ಯಾಮ್ ನನ್ನ ಸ್ನೇಹಿತೆ, ತುಂಬಾ ಒಳ್ಳೆ ಸ್ನೇಹಿತೆ ಜಾನ್ವಿ ಮ್ಯಾಮ್. ನಿಮ್ಮ ಸ್ನೇಹಿತೆ ಹೊರಗಡೆ ಬಂದ್ರು, ಆಗ ನಿಮ್ಗೆ ಏನ್ ಅನ್ನಿಸ್ತು? ಅಂದ್ರೆ ಅವರು ಉಳ್ಕೊಳ್ಳುವಂತ ಕಂಟೆಸ್ಟೆಂಟ್. ಹೌದು, ನಾನು ಟಾಪ್ 5 ಇದ್ದೇ ಇರ್ತಾರೆ ಅನ್ಕೊಂಡೆ. ಬೇಜಾರಾಯ್ತು. ಏನ್ ಅನ್ಸುತ್ತೆ ಈಗ ನಿಮ್ ಸ್ನೇಹಿತ ಯಾರೋ ಒಬ್ಬ ಫೇಲ್ ಆಗ್ಬಿಡ್ತಾರೆ ನಿಮ್ ಜೊತೆ ಓದ್ತಿದ್ವ, ನಿಮ್ಗೆ ಏನ್ ಅನ್ಸುತ್ತೆ? ಮಗ ನೀನ್ ಫೇಲ್ ಆಗ್ಬಿಡಿದ್ ಖುಷಿ ಪಡ್ತೀರಾ? ಖುಷಿ ಪಡ್ತೀವಿ. ನೀವು ಖುಷಿ, ನಾವು ಹಂಗಲ್ಲ, ನಾವು ಒಳ್ಳೆ ಜನ, ನಾವು ನೊಂದ್ಕೋತೀವಿ ನನ್ನ ಸ್ನೇಹಿತ ಫೇಲ್ ಆಗ್ಬಿಟ್ಟ ಅಂತ. ನಾವು ಫೇಲ್ ಆಗಿರ್ತೀವಲ್ಲ ಫಸ್ಟ್. ಇಲ್ಲ, ನಾನು ಹಂಗಲ್ಲ, ನಂದು ಹಾಳಾಗೋದ್ರು ಜೀವನ, ನನ್ನ ಸ್ನೇಹಿತ ಚೆನ್ನಾಗಿರ್ಬೇಕು ಅನ್ಕೊಳ್ಳೋ ಅಂತ ಜೀವನ ನಂದು. ನೋವಾಯ್ತು. ಕಾಕ್ರೋಚ್ ಸುದಿಯೋಣ ಅಂತ ಬಂದಾಗ ಹೊರಗಡೆ ಬಂದ್ಬಿಟ್ರು. ಇಲ್ಲಿ ಪಂಚಿಂಗ್ ಹೊಡಿತಾ ಇದ್ದಂತ ಕಾಕ್ರೋಚ್ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಯ್ತು ಅಂತ ಕೆಲವ್ರು ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ನೀವು ಈ ತರದ್ ಏನೋ ಹಿಂಗೆಲ್ಲ ಕೇಳಿದಾಗ ನಾನು ಹಿಂಗೇನೋ ಮಾತಾಡ್ಬೋದು. ಹಿಂಗ ಆ ತರದ್ ಏನು ಆಗದೆ ಇದ್ದಾಗ ಸುಮ್ನೆ ಮಾತಾಡಕ್ ನನ್ ತಿಕ್ಲ ನನಗೆ. ಅಂದ್ರೆ ಅಲ್ಲಿ ಬಿಗ್ ಬಾಸ್ ನಲ್ಲಿ ಏನೋ ಆ ತರದ ಸಿಚುವೇಶನ್, ಆ ತರ ನನ್ನ ಹತ್ರ ಯಾರ್ದು ಜಗಳನೇ ಆಗಿಲ್ಲ. ನಂದು ಯಾವಾಗ ಆಯ್ತು ಒಂದೇ ಒಂದ್ ಲೈನೇ ಗೊತ್ತಾಯ್ತಲ್ಲ ಎಲ್ಲಿ ಗಂಟೆ ಬಂತು ಅಂತ, ನಮ್ದು ಹಂಗೆ. ಈಗ ಕಾಕ್ರೋಚ್ ಸುದಿ ಅಣ್ಣಗೆ ಅಂದ್ರೆ ಕರ್ನಾಟಕ ಜನತೆ ಹೇಳ್ತಾ ಇರೋದು ತುಂಬಾ ಬಿಲ್ಡಪ್ ಕೊಟ್ಟು ಒಳಗಡೆ ಕಳ್ಸಿದ್ರು. ಅಂದ್ರೆ ನಾನು ಯಾವ ತರ ಬಿಲ್ಡಪ್ ತಗೊಂಡಿಲ್ಲ ನನ್ನ ಜೀವನದಲ್ಲಿ. ಯಾವ ತರ ಒಂದಿನ ಈಗಲೂ 2 ವೀಲರ್ 80 ರೂಪಾಯಿ ಹೆಲ್ಮೆಟ್ ಹಾಕೊಂಡ್ ಬಂದಿರೋದು ನಾನು. ಬೇಕಾದ್ರೆ ವಿಡಿಯೋ ಮಾಡಿ ಹೋಯ್ತೇನೆ ಗಾಡಿ, ಅದೇ ಗಾಡಿ ಎಲ್ಲ ಕೇಳಿ. ಅಂದ್ರೆ ನಿಮ್ಗೆ ಫಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು. ಹೌದು, ಓವರ್ ಎಕ್ಸ್ಪೆಕ್ಟೇಷನ್ಸ್, ಓವರ್ ಎಕ್ಸ್ಪೆಕ್ಟೇಷನ್. ಇಲ್ಲಿಂದ ನಿಮ್ ಎಂಟ್ರಿನೂ ಅಷ್ಟೇನೆ ವಿಭಿನ್ನವಾಗಿತ್ತು. ಇಷ್ಟು ವರ್ಷ ಬಿಗ್ ಬಾಸ್ ಗಿಂತ ವಿಭಿನ್ನವಾಗಿತ್ತು. ಅದ್ ನನ್ಗೆ ಗೊತ್ತಿಲ್ಲ, ಡೈರೆಕ್ಟರ್ ಕಂಪೋಸ್ ಮಾಡಿರೋದು. ನಾನ್ ಮಾಮೂಲಿ ಹಂಗೆ ಹೋಗಿದ್ದು. ವಿಭಿನ್ನವಾಗಿತ್ತು. ನಿಮ್ಮ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಕರ್ನಾಟಕ ಖಂಡಿತ. ಎಲ್ಲೋ ಒಂದ್ ಕಡೆ ಡಲ್ ಆದ್ರಿ ಅಂತ. ಈಗ ಕಾಮಿಡಿಯನ್ನು ಕಾಮಿಡಿ ಮಾಡ್ಬೋದು. ಇಲ್ಲ ನೀನ್ ಎಲ್ಲಾರ್ದು ನರಗಳು ಕಿತ್ತಿ ಸರ ಮಾಡ್ಕೊಂಡು ಹಾಕೊಂಡ್ಬಿಡಕ್ಕಾಯ್ತಲ್ಲ, ಅಲ್ಲಿರೋ ಕಂಟೆಸ್ಟೆಂಟ್ ತೆಗಲ್ ಮೇಲೆ ಹಾಕೊಂಡು ಹೊಂಟೋಗ್ಬಿಡಕ್ಕಾಗತ್ತೆ, ಹಂಗಲ್ಲ. ನಂದು ರಿಯಲ್ ಬದುಕಲ್ಲಿ ಹೆಂಗಿದ್ದೆ ಹಂಗೆ ಇದ್ದೆ. ಅಂದ್ರೆ ಈಗ ಒಂದು ವರ್ಗ ಮಾತಾಡ್ತಾ ಇತ್ತು ಕಾಕ್ರೋಚ್ ಸುದಿ ಅವ್ರ ಬಗ್ಗೆ. ಕಾಕ್ರೋಚ್ ಸುದಿ ಅವ್ರು ಯಾಕೆ ತಂದಿಡ್ತಾ ಇದಾರೆ ಅದು ಇದು ಅಂತ ಅಂದ್ಬಿಟ್ಟು ಒಂದು ಬಿಗ್ ಬಾಸ್ ಮನೆಗೆ ಹೋಗಿ ನನಗಿಂತ 100ರಷ್ಟು ಅದೇ ಮಾಡ್ತೀರಾ. ಅಲ್ಲಿ ಇರೋರೆಲ್ಲ ಅದೇ ಮಾಡ್ತಿರೋದು. ನಾನು ಆಶ್ರಮಕ್ಕೆ ಹೋಗಿದ್ದು, ಬಿಗ್ ಬಾಸ್ಗೆ ಹೋಗಿದ್ದು. ಮತ್ತೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ನೀವು ಆಶ್ರಮದಲ್ಲಿ ಕೂತಂಗೆ ಎಲ್ಲರೂ ಚೆನ್ನಾಗಿರಿ ಅಂದ್ರೆ 7 ದಿನಕ್ಕೆ ವಾಪಸ್ ಬಂದ್ಬಿಡ್ತಾ ಇದೆ. ಅಟ್ಲೀಸ್ಟ್ ಇಷ್ಟೆಲ್ಲ ಮಾಡಿದಕ್ಕೆ ಒಂದು 50 ದಿನ ಗುಡುಗಿಸಿದೀನಿ. ಈಗ ಅಶ್ವಿನಿ ಮೇಡಮ್ ಅವರು ಅಂತ ಬಂದಾಗ ನೀವು ಕೂಡ ಕೇಳಿರ್ತೀರಿ, ನೋಡಿರ್ಬಹುದು ಅನ್ಸುತ್ತೆ. ಅಶ್ವಿನಿ ಮೇಡಮ್ ಅವ್ರ ಮೇಲೆ ಕೆಲವು ಪ್ರಕರಣಗಳು ದಾಖಲಾಯ್ತು, ಎಸ್ ಕ್ಯಾಟಗರಿ ಅನ್ನೋದು. ಅದು ನಿಮ್ಮ ಹತ್ರನೇ ಅಂದ್ರೆ ಜಾನ್ವಿ ಅವರು ಮತ್ತೆ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಕಾನ್ವರ್ಸೇಷನ್ಸ್ ಆಯ್ತು. ಮತ್ತೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಎಸ್ ಕ್ಯಾಟಗರಿ ಅಂತ ಜಾನ್ವಿ ಅವ್ರ ಹತ್ರ ಮಾತಾಡೋದು, ನಿಮ್ಮ ಹತ್ರ ಮಾತಾಡಿದಾಗ ಲೈಕ್ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಟಗರಿ ಅಂತ ಹೇಳಿರ್ಬೋದು. ಏನೋ ಗೊತ್ತಿಲ್ಲ, ಸ್ಟ್ರೈಟ್ ಆಗಿ ಹೇಳೋದು ಕೇಳಿ. ಆಮೇಲೆ ನಾನು ಕೂಡ ಇಂಗ್ಲಿಷ್ ಮೀಡಿಯಂ ಕಾಕ್ರೋಚ್ ಅಂತ ಸಮಥಿಂಗ್ ಏನೋ ಹೇಳಿದ್ರು. ಯಾವಾಗ ಹೇಳಿದ್ರಿ? ಇಲ್ಲ, ಅವ್ರು ಯಾರ ಹತ್ರ ಹೇಳಿದ್ರು ಅದನ್ನ ಕೇಳಿ, ನನ್ನ ಹತ್ರ ಹೇಳಿಲ್ವಲ್ಲ. ಈ ಒಂದು ಏನೋ ಕಾನ್ವರ್ಸೇಷನ್ಸ್ ಆಯ್ತು. ಯಾರು ಅಶ್ವಿನಿ ಗೌಡ ಅವ್ರ ಮೇಲೆ ಒಂದ್ 2-3 ಪ್ರಕರಣಗಳು ದಾಖಲಾಗಿದೆ. ಎಸ್ ಕ್ಯಾಟಗರಿ ಅನ್ನೋ ಒಂದು ವಿಚಾರಕ್ಕೆ. ಮತ್ತೆ ಯಾರು ರಕ್ಷಿತಾ ಶೆಟ್ಟಿನ ಅಮಾವಾಸ್ಯೆನ ಹಿಂದೆ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಗಿಲ್ಲಿ ಅನ್ನೋ ಒಂದು ಕ್ಯಾಟಗರಿ. ನನ್ಗೆ ಗೊತ್ತಿಲ್ಲ, ಅದು ಅಶ್ವಿನಿ ಮೇಡಮ್ ನ ಕೇಳ್ಬೇಕು ಅಥವಾ ಅದನ್ನ ಹೇಳಿದ ಗಿಲ್ಲಿ ಅವ್ರು ಬಂದಾಗ ಕೇಳಬೇಕು. ಅಂದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಆಗಿದ್ರಿಂದ ಅಶ್ವಿನಿ ಗೌಡ ಅವರು. ಸೊ ಅದಕ್ಕೆ ನಾನು ಯಾಕೆ ಮೇಡಮ್ ಹಿಂಗ್ ಅನ್ನಕ್ ಹೋದ್ರೆ ಸುಮ್ನಿರ್ಬೋದಾಗಿತ್ತಲ್ಲ ಅಂತ ಅಂತೀನಿ ಅಷ್ಟೇ. ಇದೇನ್ ಬರಕತ್ತೆ, ನಾನು ಹೋಗಿ ಇಟ್ಬಿಟ್ಟು ಡಿಚ್ ಹೊಡ್ಬಿಡಕಾತ ಮೇಡಮ್ಗೆ? ಇಲ್ಲ ಅಲ್ವಾ, ಯಾಕಂಗ ಅನ್ನಕ್ ಹೋದ್ರೆ ಅನ್ಬೋದು ಅಷ್ಟೇ. ಓಕೆ, ಅಂದ್ರೆ ಅಷ್ಟೇ ಕೇಳ್ಬೋದು ಅಷ್ಟೇ. ಸರ್, ಒಳಗಡೆಯಿಂದ ಹೊರಗೆ ಬಂದಿದ್ರಿ, ಹೊರಗಡೆ ಇರುವ ಕ್ರೇಜ್ ಯಾರ್ದಿದೆ ಅಂತ ಹೇಳಿ ಆನೆಸ್ಟ್ ಆಗಿ ಎಲ್ಲರಿಗೂ ಚೆನ್ನಾಗಿದೆಯಲ್ಲ. ರಕ್ಷಿತಾ ಚೆನ್ನಾಗಿದೆ, ಗಿಲ್ಲಿ ಚೆನ್ನಾಗಿದೆ, ಒಬ್ಬೊಬ್ರಿಗೆ ಯಾರು ಇಷ್ಟನೋ ಎಲ್ಲರಿಗೂ ಚೆನ್ನಾಗಿದೆ. ಈಗ ಗಿಲ್ಲಿ ಅಂತ ಬಂದಾಗ ಗಿಲ್ಲಿನ ಏನು ರಘು ನಿನ್ನೆ ಏನು ಚಪಾತಿ ಕೊಡೋ ವಿಚಾರದಲ್ಲಿ ನಂಗೆ ಗೊತ್ತಿಲ್ಲ. ನಾನು 12 ಗಂಟೆ ಶೂಟ್ ಮುಗಿಸ್ಕೊಂಡು ಹೋಗಿದ್ದು, ನಾನು ನೋಡ್ತಾ ಇಲ್ಲ ಅಲ್ಲ, ನಿನ್ನೆ ನೋಡಿಲ್ಲ. ಅಂದ್ರೆ ಈಗ ಒಂದ್ ವೀಕ್ ಒಳಗಡೆಗೆ ಗಿಲ್ಲಿನ ಎಲ್ಲೋ ಟಾರ್ಗೆಟ್ ಮಾಡಿದ್ರು, ಅದು ಇದು ಅಂತ ಟಾರ್ಗೆಟ್ ಮಾಡೋದೇ ಬಿಗ್ ಬಾಸ್. ಪಬ್ಲಿಕ್ ಟಾಕ್ಸ್ ಅಲ್ಲಿ ಎಲ್ಲರೂ ಸೇರಿ ಗಿಲ್ಲಿನ ಅಲ್ಲಿ ಇರೋರು ಎಲ್ರು ಒಬ್ರು ಹೊರಗಾಕೋಸ್ಕರನೇ ಹೋಗಿರೋದು. ಅದು ಮ್ಯೂಸಿಕಲ್ ಚೇರ್ ತರ, ಅದು ಅರ್ಧ ಚೇರ್ ಕೊಟ್ಬಿಟ್ಟು ಕುತ್ಕೊಂಡ್ ಮಗ ಅಂತ ಯಾರಿಗೂ ಅನ್ನಲ್ಲ.
ಸೊ ಟಾರ್ಗೆಟ್ ಮಾಡ್ಲೇಬೇಕಲ್ಲಿ. Target ಇಲ್ಲ ಎಲ್ರು 3 ವರ್ಷ ಅಲ್ಲೇ ಇದ್ರೆ ಹೆಂಗೆ? ಓಕೆ, 50 ದಿನಗಳನ್ನ ಪೂರೈಸಿದಂತ ಕಾಕ್ರೋಚ್ ಅವ್ರಿಗೆ ಗಿಲ್ಲಿ ಆಟ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ, ಎಲ್ಲರ ಆಟನೂ ಚೆನ್ನಾಗಿದೆ. ಸಖತ್ತಾಗಿರೋದಕ್ಕೆ ತಾನೇ ಅವ್ನು ಅಲ್ಲಿರೋದು, ಇಲ್ಲ ಅಂದ್ರೆ ಕಾಕೋಕ್ಕಿಂತ ಮುಂಚೆ ಗಿಲ್ಲಿ ಆಚೆ ಇರೋದು. ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ಅಂದ್ರೆ ಗಿಲ್ಲಿ ಕ್ರೇಜ್ ಈ ಲೆವೆಲ್ ಇದೆ ಕರ್ನಾಟಕದಲ್ಲಿ, ತುಂಬಾ ಎಲ್ಲಿ ನೋಡಿದ್ರು ಗಿಲ್ಲಿ 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 ಅಂತ ಇದಾರೆ, ಮತ್ತೆ ಈಗಲೇ ಬ್ಯಾನರ್ ಕಟ್ಔಟ್. ಅಲ್ಲಿ ಬಿಡಿ, ಒಳ್ಳೇದಾಗ್ಲಿ ಬಿಡಿ. ಒಬ್ಬ ನಮ್ ಕನ್ನಡದ ಹುಡುಗ, ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಗೆಲ್ಲಿ ಬಿಡಿ. ನಿಮ್ಗೆ ಆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಫಸ್ಟ್ ಇತ್ತು. ನಾನ್ ಬ್ರಹ್ಮ ಅಲ್ವಾ, ಮನೆ ಒಳಗಡೆನೆ ಗೊತ್ತಾಗ್ಬಿಡ್ತಾ ಇತ್ತು ಅಂದ ತಕ್ಷಣ. ಅಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ. ಅಂದ್ರೆ ನೀವು ಹೊರಗಡೆಗೆ ಬಂದ್ರಲ್ಲ, ಹೊರಗಡೆಗೆ ಬಂದಾಗ ಓಕೆ ಖುಷಿ ಆಯ್ತು, ಚೆನ್ನಾಗಾಗ್ಲಿ ಹುಡುಗ. ಅನ್ನಗೋತ್ತು ಉಳ್ಳಾಳದಲ್ಲಿರೋದು, ಒಂದು ಪಾಪ ಒಂದು ಪುಟ್ಟ ಮನೇಲಿದ್ದಾನೆ, ಅದ್ಭುತವಾಗಿ ಒಳ್ಳೆ ಬದುಕು ಕಟ್ಕೋತಾರೆ. ನಾವೊಂದು 2,000 ರೂಪಾಯಿ ಮನೇಲಿ ಇದ್ವಿ, ಈಗ ಸ್ವಂತ ಮನೆ ತಗೊಂಡಿದ್ವಿ. ಇದೇ ಕನ್ನಡ ಜನ ನಮ್ಮನ್ನ ಹರಿಸಿ ಬೆಳೆಸಿ ಸಾಕಿದ್ದಕ್ಕೆ ಇಲ್ಲಿಗೆ ಬಂದಿದೀವಿ. ಅವನು ಬೆಳಿಲಿ, ಚೆನ್ನಾಗಿರ್ಲಿ. ಇದೇ ನಿಮ್ ಪ್ರೆಸ್ ಮೀಟ್ಗೆ ದೊಡ್ಡ ಕಾರಲ್ಲಿ ಬರ್ಲಿ. ಖುಷಿ ಅಲ್ವಾ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಬೆಳೆಯೋದು? ಮತ್ತೆ ಏನ್ ಅನ್ಸುತ್ತೆ, ಖುಷಿ ಆಗುತ್ತೆ. ಈ ಒಂದು ಇದರಲ್ಲಿ ನೀವೇನು 50 ದಿನಗಳನ್ನ ನೋಡ್ಕೊಂಡ್ ಬಂದ್ರಿ, ಮತ್ತೆ ಹೊರಗಡೆ ಕ್ರೇಜ್ ನೋಡ್ತಾ ಇದ್ರಿ, ಬಿಗ್ ಬಾಸ್ ಕ್ರೇಜ್ ಯಾವ ತರ ಇದೆ ಅಂತ. ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಯಾರು ಆಗ್ಬಹುದು? ನನ್ನ ಪ್ರಕಾರ ಆಕ್ಚುಲಿ ಒಳಗಿಂದ ನೋಡಿರೋದ್ರಿಂದ ಹೇಳಿದ್ರೆ ಅದು ಹೇಳಕ್ ಸಾಧ್ಯನೇ ಇಲ್ಲ. ಆದ್ರೆ ನೀವು ಬಿಡಲ್ಲ, ಹೇಳು ಅಂತೀರಾ. ಹಂಗಾಗಿ ಅದು ಒಳಗೋಗಿ ನೀವು ಅಲ್ಲಿ ಇದ್ದಾಗ ಮಾತ್ರ ಗೊತ್ತಾಗುತ್ತೆ, ಸಾಧ್ಯನೇ ಇಲ್ಲ ಹೇಳಕ್ಕೆ ಅನ್ನೋದು. ಈಗ ಹೊರಗಡೆ ನಾನು ಬಂದಾಗ ಆಗ ಅಶ್ವಿನಿ ಮ್ಯಾಮ್ ಫುಲ್ ನೆಗೆಟಿವ್ ಇತ್ತು, ಈಗ ಅಶ್ವಿನಿ ಮ್ಯಾಮ್ ಟಾಪ್ ಅಲ್ಲಿ ಅವ್ರೆ. ಏನ್ ಮಾಡೋಣ, ಏನ್ ಹೇಳೋದಕ್ಕೆ? ಅಲ್ಲ ಅಣ್ಣ, ಈಗ ಒಂದ್ ಲೆಕ್ಕಾಚಾರದ ಪ್ರಕಾರ ಈಗ ಯಾರೋ ಮೇಡಮ್ ಈಗ ಕೇಳಿದ್ರು TV 9 ಅವರು, ಇದೇನು ರಕ್ಷಿತ್ ಅಂತ ಸ್ವಲ್ಪ ಏನೇನೋ ಬೇರೆ ತರ ಕೇಳ. ನಾನ್ ಬಂದಾಗ ಪೀಕ್ ಅಲ್ಲಿ ಇದ್ರು ರಕ್ಷಿತ್ ಅವ್ರು, ಇವಾಗ ಹೆಂಗ್ ಹೇಳೋದು? ಓಕೆ, ಅಂದ್ರೆ ನಿಮ್ ಈಗ ಒಳಗಡೆನು ನೋಡಿ ಹೊರಗಡೆನು ನೋಡಿದ್ರಿಂದ ನಾನು ಕೇಳ್ತೇನೆ. ನಾನು ಭವಿಷ್ಯ ಹೇಳಕ್ ನಾನು ಜ್ಯೋತಿಷಿನ ಭವಿಷ್ಯ ಅಲ್ಲ. ಈಗ ಒಂದು ಸುಮ್ನೆ ಒಂದ್ ಇದ್ರಲ್ಲಿ ಹೇಳ್ತಾರೆ ಅಲ್ವಾ, ಈಗ ಸಿನಿಮಾ ಸಖತ್ತಾಗಿ ಓಡ್ಬೋದು ಗುರು. ಈಗ ನೀವೇ ಅನ್ಕೋತೀವಿ ಅಷ್ಟೇ, ಓಡ್ಬೋದು ಅನ್ಕೋತೀವಿ, ಹಿಂಗೆ ಓಡುತ್ತೆ ಅಂತ ಯಾರಾದ್ರೂ ಹೇಳೋರ? ಜಾನಿ ಅವ್ರಿಗೆ ನೀವೇ ಯಾರು? ಜಾಕ್ ಜಾನಿ, ಯಾರು? ನಮ್ಮ ಜಾಕ್ ಜಾಲಿ ಜಾಕ್. ಸೊ ಅವ್ರಿಗೆ ನೀವೇ ಹೇಳಿದ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರು ಎಲ್ಲಿ ಸ್ಟೇಜ್ ಮೇಲೆ. ಓಕೆನಾ, ಈಗ 3 ವರ್ಷದಿಂದೇನೆ ಇವ್ರು ಹಣ ಪಕ್ಕ ಹೊಡಿತೀರ. 3 ವರ್ಷದಿಂದನೇ ಹೇಳಿದ್ದೆ ನಾನು ನಿಮ್ಗೆ ಈ ಸರಿ 100% ಸಿನಿಮಾ ಬರುತ್ತೆ ಅಂತ. ಅದು ನನ್ನ ಸಿನಿಮಾ ಕೆಲಸಗಾರ. ಬಿಗ್ ಬಾಸ್ ಫಸ್ಟ್ ಟೈಮ್ ಸುಮ್ನೆ ಹೋಗಿದ್ದು, ಅಪ್ರೆಂಟಿಸ್ ನಾನು. ಇದ್ರಲ್ಲಿ ನಾನು ಪರ್ಮನೆಂಟ್ ವರ್ಕರ್ ಸಿನಿಮಾಲಿ. ಗೊತ್ತಾಗ್ಬಿಡುತ್ತೆ, ಒಂದು ಶಾಟ್ ಇಟ್ರೆ ವಿಜಯನ ಒಂದು ಶಾಟ್ ಇಟ್ಟಿದ್ರು, ಅವ್ರದ್ದು ಒಂದು ತೆಪ್ಪದ್ದು ಮೋರಿಲ್ ತೆಪ್ಪದಲ್ಲಿ ಬರ್ತಾರೆ. ಅದಾದ್ಮೇಲೆ ಒಂದು ಕೇಕ್ ಹತ್ರ ಒಂದು ಚೆರ್ರಿಲಿ ಇದೇನು ಅಂತ ಕಿಡ್ನಿ ಸ್ಟೋನ್ ಅಂತ ಅವಾಗ ಹೇಳಿದೆ, ಈ ಸತಿ ನಿಂದೆ ಅಂತ ಅವಾರ್ಡ್. ಯಾಕಂದ್ರೆ ನನ್ಗೆ ಆ ಕೆಲಸ ಗೊತ್ತು, ಬಿಗ್ ಬಾಸ್ ಕೆಲಸ ಗೊತ್ತಿಲ್ಲಲ್ಲ, ಹೊಸಬ ಸುಮ್ನೆ ಅಪ್ರೆಂಟಿಸ್ ತರ ಹೋಗಿದ್ದು. ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಗೆ ಅದ್ರ ಬಗ್ಗೆ ಟಾಪ್ 5 ಕಂಟೆಸ್ಟೆಂಟ್ ಯಾರು ಆಗ್ಬಹುದು ಅನ್ನೋದು ನನಗೆ ಅಲ್ಲ, ಅಲ್ಲಿರೋ ಡೈರೆಕ್ಟರ್ ಕೂಡ ಗೊತ್ತಿರಲ್ಲ. ಅದು ನಿಜವಾಗ್ಲೂ ಗೊತ್ತಿಲ್ಲ, ಬೇಕಾದ್ರೆ ಪ್ರಕಾಶ್ ಅವ್ರನ್ನ ಕೇಳಿ. ಗೊತ್ತಿರಲ್ಲ. ಈಗ ನೋಡಿ, ನಾನು ಬಂದಾಗ ಟಾಪ್ ಅಲ್ಲಿ ಯಾರೋ ಇದ್ರು, ನೆಗೆಟಿವ್ ಅಲ್ಲಿ ಯಾರೋ ಇದ್ರು. ಈಗ ನಿಮ್ಮ ಮೈಗಳಲ್ಲೇ ಬರ್ತಾ ಇದೆ, ನೆಗೆಟಿವ್ ಯಾರೋ ಇದ್ರೆ, ಪಾಸಿಟಿವ್ ಅಲ್ಲಿ ಯಾರೋ ಇದ್ರೆ. ಮತ್ತೆ ನಿಮ್ ಪ್ರಕಾರ ಯಾರು ಇರ್ತಾರೆ? ಅಲ್ಲ, ನಾವೇ ಹೇಳೋದಕ್ ಬರಲ್ಲ. ಮತ್ತೆ ನಾನು ಹೆಂಗ್ ಹೇಳಕ್ ಬರುತ್ತೆ? ನಾನೇನು ಮಾದ್ನಾಲಿನ ಅಲ್ಲ, ಅಲ್ಲಿ ಒಳಗಡೆಗಿದ್ದು ಹೊರಗಡೆಗೆ ಬಂದು ನೋಡಿ ಗೊತ್ತಾಗುತ್ತೆ. ಒಳಗಡೆಗಿದ್ದು ಆಟ ಆಡಿದಿರಿ, ಒಳಗಡೆ ಇದ್ದಾಗ ನನಗೆ ಒಳಗಡೆ ಗೊತ್ತಾಗ್ತಿದ್ರೆ ನಾನು ಯಾಕೆ, ಅಥವಾ ಆ ಟೈಮಲ್ಲಿ ನೆಗೆಟಿವ್ ಆಗಿದ್ದಾಗ ಅಶ್ವಿನಿ ಮ್ಯಾಮ್ ಜಾನ್ವಿ ಮ್ಯಾಮ್ ಜೊತೆ ಇರ್ತಿದ್ದೆ, ರಕ್ಷಿತನ್ ಜೊತೆನೇ ಇರ್ತಿದ್ದೆ. ನಾನು ನಿನ್ನಂಗೆ ಮನುಷ್ಯ ಅಲ್ವಣ? ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಸೋ ಮಚ್. ಇನ್ನೇನಾದ್ರು ಪ್ರಶ್ನೆಗಳಿದೆ? ಇಲ್ಲ, ಪ್ರಶ್ನೆಗಳು ತುಂಬಾ ಇದೆ, ಬಟ್ ನಮ್ಮ PROs ಆಮೇಲೆ ಹಾಕೊಂಡ್ ಬಿಡ್ತಾರೆ ಅಷ್ಟೇ. ಸಿಗ್ತಾನ ಎಲ್ಲ ಸಿಗ್ತಾರೆ. ಹಾ ಮೇಡಮ್, ಸಖತ್ ಸಕ್ಕೋವ್ರೆ. ಗಿಲ್ಲಿ ಆಚೆ ಬಾ, ಸಿಕ್ಕಾಪಟ್ಟೆ ದುಡ್ಡು ಮಾಡು, ಒಂದಷ್ಟು ಸಿನಿಮಾಗಳು ಒಪ್ಕೋ, ಪಟ ಅಂತ ಶ್ರೀಮಂತ ಆಗು. ಫಾರ್ಮ್ ಅಲ್ಲಿ ಇದ್ದಾಗ ಕಾಸು ಮಾಡ್ಕೋ. ಇದೇ ನಿಜ ಆಕ್ಚುಲಿ. ಇದ್ ಬಿಟ್ಟು ಸುಮ್ಮನೆ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರೆ ಏನ್ ಬೇಕಾದ್ರೂ ಹೇಳ್ಬೋದು, ಅದೆಲ್ಲ ಸುಳ್ಳಾಗುತ್ತೆ. ಇದೇ ನಿಜ ಆಕ್ಚುಲಿ. ಆಯ್ತಾ? ಇನ್ನ ಪ್ರಶ್ನೆಗಳಿದೆ? ಮುಗಿತು. ತುಂಬಾ ಹಚ್ಕೊಂಡಿರೋದು ನನ್ನ ಹೆಂಡ್ತಿನ. ಇಲ್ಲ ನೀನ್ ಎಲ್ಲಾರ್ದು ನರಗಳು ಕಿತ್ತಿ ಸರ ಮಾಡ್ಕೊಂಡು ಹಾಕೊಂಡ್ಬಿಡಕ್ಕಾಯ್ತದ? ಅಲ್ಲಿರೋ ಕಂಟೆಸ್ಟೆಂಟ್ ತೆಗಲ್ ಮೇಲೆ ಹಾಕೊಂಡು ಹೊಂಟೋಗ್ಬಿಡಕ್ಕಾಗತ್ತೆ.